ನಮ್ಮ ಜೀವನ ಯಾಕೀಗೆ ಯಾವಾಗಲೂ ಒಂದು ಹೋರಾಟದ ಥರಾನೇ ಅನ್ಸುತ್ತಲ್ವಾ? ಈ ಪ್ರಶ್ನೆಗೆ ಉತ್ತರ ಹೊರಗಿನ ಪ್ರಪಂಚದಲ್ಲಿಲ್ಲ, ನಮ್ಮೊಳಗೇ ಇದೆ. ಜೀವನವನ್ನು ಸುಲಭಗೊಳಿಸುವುದಂದ್ರೆ ನಮ್ಮ ಸುತ್ತಮುತ್ತ ಇರೋದನ್ನ ಬದಲಾಯಿಸೋದಲ್ಲ, ಬದಲಿಗೆ ನಾವು ಅದನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸೋದು. ಬನ್ನಿ, ಇವತ್ತು ನಾವು ಸ್ಟೋಯಿಸಿಸಂ ಅನ್ನೋ ಒಂದು ಪ್ರಾಚೀನ ತತ್ವಶಾಸ್ತ್ರದ ಮೂಲಕ ಆ ಒಂದು ಅದ್ಭುತ ಕಲೆಯನ್ನು ಕಲಿಯೋಣ. ಮಾರ್ಕಸ್ ಆರೇಲಿಯಸ್ ಅವರ ಈ ಮಾತು ಎಷ್ಟು ಆಳವಾದದ್ದು ಅಲ್ವಾ? ನಮ್ಮ ಅನುಭವಗಳನ್ನ ನಿರ್ಧರಿಸೋದು ಹೊರಗಿನ ಘಟನೆಗಳಲ್ಲ, ಬದಲಿಗೆ ಆ ಘಟನೆಗಳ ಬಗ್ಗೆ ನಮ್ಮಲ್ಲಿ ಮೂಡುವ ಆಲೋಚನೆಗಳು. ಯಾವುದೇ ಒಂದು ಘಟನೆಗೆ ಒಳ್ಳೆಯದು ಅಥವಾ ಕೆಟ್ಟದು ಅಂತ ಬಣ್ಣ ಬಳಿಯೋದು ನಮ್ಮ ಮನಸ್ಸು. ಈ ಒಂದು ಸತ್ಯವನ್ನ ಅರಿತುಕೊಂಡ್ರೆ ಶಾಂತಿಯ ಕಡೆಗೆ ನಾವು ಮೊದಲ ಹೆಜ್ಜೆ ಇಟ್ಟಾಗೆ. ಯಾಕೆ ಹೀಗೆ? ಸಮಯದ ಜೊತೆ ಓಟ, ಬೇರೆಯವರ ನಿರೀಕ್ಷೆಗಳ ಭಾರ, ಕೆಲವೊಮ್ಮೆ ನಮ್ಮ ಜೊತೆನೇ ನಮಗೊಂದು ಯುದ್ಧ ಹೀಗೆ ಅನಿಸ್ತಿರುತ್ತೆ. ಎಷ್ಟೇ ಗಳಿದ್ರೂ ಎಷ್ಟೇ ಸಾಧಿಸಿದ್ರೂ ಆ ಮನಃಶಾಂತಿ ಮಾತ್ರ ಸಿಗ್ಗೋದೇ ಇಲ್ಲ. ಈ ನಿರಂತರ ಹೋರಾಟವನ್ನ ನಿಲ್ಲಿಸೋದೇಗೆ? ಅದಕ್ಕೊಂದು ದಾರಿಯಿದೆ. ಹಾಗಾದ್ರೆ ಆ ದಾರಿ ಯಾವುದು? ಸ್ಟೋಯಿಕ್ ತತ್ವಶಾಸ್ತ್ರದ ಹೃದಯವೇ ಇಲ್ಲಿದೆ. ಶಾಂತಿಯನ್ನ ಪಡೆಯೋಕೆ ಇರೋ ಮಾಸ್ಟರ್ ಕೀ ಒಂದೇ ಒಂದು ಸರಳ ತತ್ವದಲ್ಲಿದೆ. ನಮ್ಮ ಹಿಡಿತದಲ್ಲಿ ಏನು ಇದೆ ಮತ್ತು ಏನು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಜೀವನದ ಎಲ್ಲಾ ಗೊಂದಲಗಳನ್ನ ಈ 2 ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಕಡೆ ನಮ್ಮ ಆಂತರಿಕ ಕೋಟೆ ಇದೆ, ಅಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು ಮತ್ತು ನಮ್ಮ ಪ್ರತಿಕ್ರಿಯೆಗಳು. ಇದರ ಮೇಲೆ ನಮಗೆ ಸಂಪೂರ್ಣ ಹಿಡಿತವಿದೆ. ಇನ್ನೊಂದು ಕಡೆ ಹೊರಗಿನ ಬಿರುಗಾಳಿ ಇದೆ, ಅಂದ್ರೆ ಬೇರೆಯವರ ಅಭಿಪ್ರಾಯಗಳು, ದೇಶದ ಆರ್ಥಿಕತೆ, ಜಗತ್ತಿನಲ್ಲಿ ನಡೆಯೋ ಘಟನೆಗಳು. ಇದರ ಮೇಲೆ ನಮ್ಮ ಶಕ್ತಿಯನ್ನ ವ್ಯರ್ಥ ಮಾಡಿದ್ರೆ ಸಿಗೋದು ಹತಾಶೆ ಮಾತ್ರ. ಸಾವಿರಾರು ವರ್ಷಗಳ ಹಿಂದೆನೇ ಎಪಿಕ್ಟೆಟಸ್ ಈ ಸತ್ಯವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಈ ಸರಳ ವಿಭಜನೆಯೇ ಸ್ವಾತಂತ್ರ್ಯ ಮತ್ತು ಹತಾಶೆಯ ನಡುವಿನ ಗೆರೆ. ನಮ್ಮ ಶಕ್ತಿಯನ್ನ ಎಲ್ಲಿ ಕೇಂದ್ರೀಕರಿಸಬೇಕು ಅಂತ ಇದು ನಮಗೆ ತೋರಿಸುತ್ತೆ. ನಮ್ಮ ಹಿಡಿತದಲ್ಲಿ ಇಲ್ಲದನ್ನು ಒಪ್ಪಿಕೊಳ್ಳಬೇಕು. ನಮ್ಮ ಹಿಡಿತದಲ್ಲಿ ಇರೋದ್ರ ಮೇಲೆ ಮಾತ್ರ ಗಮನ ಕೊಡಬೇಕು. ಅದೇ ನಿಜವಾದ ಜ್ಞಾನ. ಸರಿ, ನಮ್ಮ ಹಿಡಿತದಲ್ಲಿರೋ ಈ ಆಂತರಿಕ ಕೋಟೆಯನ್ನ ಬಲಪಡಿಸೋದು ಹೇಗೆ? ಹೊರಗಿನ ಬಿರುಗಾಳಿ ಎಷ್ಟೇ ಜೋರಾಗಿದ್ರೂ ಅಲುಗಾಡದಂತೆ ನಮ್ಮ ಮನಸ್ಸನ್ನ ಸಿದ್ಧಪಡಿಸೋದು ಹೇಗೆ ಅಂತ ನೋಡೋಣ. ಸ್ಟೋಯಿಕ್ಗಳು ಸಂತೋಷವನ್ನ ಗಳಿಸೋದ್ರಲ್ಲಿ ಅಲ್ಲ, ಬಿಡೋದ್ರಲ್ಲಿ ಕಂಡುಕೊಂಡ್ರು. ಜೀವನದಿಂದ ಅನಗತ್ಯವಾದುದನ್ನು ಕಳೆಯುವುದೇ ನಿಜವಾದ ಸ್ವಾತಂತ್ರ್ಯ. ಹೆಚ್ಚು ಹೊಂದೋದ್ರಲ್ಲಿ ಸಂತೋಷವಿಲ್ಲ, ಬದಲಿಗೆ ಕಡಿಮೆ ಬಯಸುವುದರಲ್ಲಿದೆ. ನಮ್ಮ ನಿಜವಾದ ಅಗತ್ಯಗಳು ಏನು ಅಂತ ಗುರುತಿಸಿ ಹೊರಗಿನ ವಸ್ತುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿದಾಗ ಸಾಕು ಅನ್ನೋ ಭಾವನೆಯಲ್ಲೇ ನಾವು ನಿಜವಾದ ಸಂಪತ್ತನ್ನ ಕಂಡುಕೊಳ್ತೇವೆ. ಒಂದು ಕ್ಷಣ ಎಲ್ಲವನ್ನೂ ಬಿಟ್ಟು ಯೋಚಿಸಿ ನೋಡಿ. ನಿನ್ನೆ ನಡೆದಿದ್ರ ಬಗ್ಗೆ ಬೇಸರ, ನಾಳೆ ಏನಾಗುತ್ತೋ ಅನ್ನೋ ಚಿಂತೆ, ಈ 2ರ ಮಧ್ಯೆ ಈ ಕ್ಷಣ ಅನ್ನೋದೇ ಕಳೆದೋಗುತ್ತೆ. ಆದರೆ ಶಾಂತಿ, ಅದು ಇರೋದು ಕೇವಲ ಈ ಕ್ಷಣದಲ್ಲಿ ಮಾತ್ರ. ವರ್ತಮಾನದಲ್ಲಿ ಸಂಪೂರ್ಣವಾಗಿ ಗಮನ ಹರಿಸೋದ್ರಿಂದ ಮಾತ್ರ ನಾವು ಹಳೆಯ ಭಾರ ಮತ್ತು ಮುಂದಿನ ಚಿಂತೆಯಿಂದ ಪಾರಾಡಬಹುದು. ಇದೆಲ್ಲದರ ತಿರುಳೆ ಆತ್ಮಪಾಂಡಿತ್ಯ. ಅಂದ್ರೆ ಹೊರಗಿನ ಪ್ರಚೋದನೆಗಳಿಗೆ ಕುರುಡಾಗಿ ರಿಯಾಕ್ಟ್ ಮಾಡೋದಲ್ಲ, ಬದಲಿಗೆ ನಮ್ಮ ತತ್ವಗಳಿಗೆ ಅನುಗುಣವಾಗಿ ಯೋಚನೆ ಮಾಡಿ ರೆಸ್ಪಾಂಡ್ ಮಾಡೋದು. ಇದೇ ನಿಜವಾದ ಸ್ವಾತಂತ್ರ್ಯ. ಜಗತ್ತು ಎಷ್ಟೇ ಗೊಂದಲಮಯವಾಗಿದ್ರೂ ಈ ಆಂತರಿಕ ಶಿಸ್ತು ನಮ್ಮನ್ನು ಸ್ಥಿರವಾಗಿಡುತ್ತೆ. ಓಕೆ, ನಮ್ಮೊಳಗಿನ ಕೋಟೆ ಬದ್ಧವಾಯಿತು. ಈಗ ಹೊರಗಿನ ಪ್ರಪಂಚದ ಸವಾಲುಗಳನ್ನ ಎದುರಿಸೋದು ಹೇಗೆ? ಸ್ಟೋಯಿಕ್ಗಳು ಜೀವನದಿಂದ ಓಳಿಹೋಗಲ್ಲ, ಬದಲಿಗೆ ಅದರಲ್ಲಿ ಕೌಶಲ್ಯದಿಂದ ಭಾಗವಹಿಸ್ತಾರೆ. ಈಗ ಆ ಕಲೆಯನ್ನ ಅರಿಯೋಣ. ನಮ್ಮ ಇವತ್ತಿನ ಜಗತ್ತನ್ನ ಗಮನಿಸ್ನೋಡಿ. ಎಲ್ಲವೂ ಕಂಫರ್ಟ್, ಎಲ್ಲವೂ ಸುಲಭವಾಗಿ ಬೇಕು ಅಲ್ವಾ? ನಾವು ಕಷ್ಟ, ನೋವು ಮತ್ತು ಅನಾನುಕೂಲತೆಗಳನ್ನ ತಪ್ಪಿಸೋಕೆ ನಿರಂತರವಾಗಿ ಪ್ರಯತ್ನಿಸ್ತಾನೆ ಇರ್ತೀವಿ. ಆದ್ರೆ ಈ ಧೋರಣೆ ನಮ್ಮನ್ನ ಇನ್ನಷ್ಟು ದುರ್ಬಲಗೊಳಿಸ್ತಿದೆಯಾ? ಇಲ್ಲಿಯೇ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗತ್ತೆ. ಒಬ್ಬ ಸ್ಟೋಯಿಕ್ಗೆ ಕಷ್ಟ ಅನ್ನೋದು ಶಿಕ್ಷೆ ಅಲ್ಲ, ಅದೊಂದು ಟ್ರೈನಿಂಗ್. ಜಿಮ್ನಲ್ಲಿ ಮಾಂಸಖಂಡಗಳನ್ನ ಬಲಪಡಿಸೋ ಥರ ಕಷ್ಟಗಳು ಮನಸ್ಸನ್ನ ಬಲಪಡಿಸ್ತವೆ. ಪ್ರತಿಯೊಂದು ಅಡಚಣೆಯೂ ನಮ್ಮ ತಾಳ್ಮೆ, ಧೈರ್ಯ ಮತ್ತು ಸ್ಥಿತಪ್ರಜ್ಞತೆಯನ್ನ ಪರೀಕ್ಷಿಸುವ ಒಂದು ಅವಕಾಶ. ದಾರಿಗೆ ಅಡ್ಡ ಬರುವ ಕಲ್ಲೇ ಮುಂದಿನ ದಾರಿಗೆ ಮೆಟ್ಟಿಲಾಗುತ್ತೆ. ವಾವ್, ಎಂಥ ಅದ್ಭುತ ಮಾತು! ಅಂದ್ರೆ ಅಡೆತಡೆಗಳು ನಮ್ಮನ್ನ ತಡೆಯೋಕೆ ಬರೋದಿಲ್ಲ, ಅವುಗಳೇ ನಾವು ಮುಂದೆ ಸಾಗಬೇಕಾದ ಮಾರ್ಗ. ಪ್ರತಿಯೊಂದು ಅಡಚಣೆಯೂ ಪ್ರಗತಿಗೆ ಇಂಧನ ಆಗುತ್ತೆ. ಸಮಸ್ಯೆಯಲ್ಲೇ ಪರಿಹಾರ ಅಡಗಿರುತ್ತೆ. ಈ ದೃಷ್ಟಿಕೋನ ಹತಾಶೆಯನ್ನೇ ಅವಕಾಶವನ್ನಾಗಿ ಬದಲಾಯಿಸುತ್ತೆ. ನಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಏಕೆ ಅಥವಾ ಉದ್ದೇಶವಿದ್ದಾಗ ನಿರ್ಧಾರಗಳು ಸುಲಭವಾಗ್ತವೆ. ಒಂದು ಸ್ಪಷ್ಟವಾದ ಗುರಿ ಇದ್ದಾಗ ಅದು ನಮ್ಮ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತೆ. ಅದು ನಮ್ಮ ಕಷ್ಟಗಳಿಗೆ ಒಂದು ಅರ್ಥವನ್ನ ಕೊಡುತ್ತೆ, ನೋವನ್ನ ತಯಾರಿಯಾಗಿ ಬದಲಾಯಿಸುತ್ತೆ ಮತ್ತು ಗೊಂದಲದಲ್ಲೂ ಒಂದು ವ್ಯವಸ್ಥೆಯನ್ನ ತರುತ್ತೆ. ಹೊರಗಿನ ಪ್ರಪಂಚವನ್ನ ಎದುರಿಸೋ ಅಂತಿಮ ಕಲೆ ಇದು.
ಬಿಟ್ಕೊಡೋದು ಅಂದ್ರೆ ಸೋಲೊಪ್ಕೊಳ್ಳೋದಲ್ಲ, ಪ್ರಯತ್ನವನ್ನೇ ಬಿಡೋದಲ್ಲ, ಬದಲಿಗೆ ಫಲಿತಾಂಶದ ಮೇಲಿನ ನಮ್ಮ ಗೀಳನ್ನ ಬಿಡೋದು. ನಮ್ಮ ಕೈಲಾದಷ್ಟ ಶ್ರೇಷ್ಠ ಪ್ರಯತ್ನವನ್ನ ಮಾಡಿ ಉಳಿದದ್ದನ್ನ ಪ್ರಕೃತಿಗೆ ಬಿಡುವುದು. ಇದು ಶರಣಾಗತಿಯಲ್ಲ, ಇದು ದೃಷ್ಟಿಕೋನದ ಪಾಂಡಿತ್ಯ. ಸರಿ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ವಿಚಾರಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಮಗೇನ್ ಸಿಗುತ್ತೆ? ಒಂದು ಸುಲಭ, ಶಾಂತಿಯುತ ಮತ್ತು ಬಲವಾದ ಜೀವನಕ್ಕಾಗಿ ಒಂದು ಅದ್ಭುತವಾದ ಬ್ಲೂಪ್ರಿಂಟ್ ಸಿಗುತ್ತೆ. ಇದನ್ನ ಸುಲಭ ಜೀವನದ ವಾಸ್ತುಶಿಲ್ಪ ಅಂತ ಕರೀಬೋದು. ಹಾಗಿದ್ರೆ ಆ ವಾಸ್ತುಶಿಲ್ಪದ 4 ಮುಖ್ಯ ಕಂಬಗಳು ಯಾವುವು? ಮೊದಲನೇದಾಗಿ, ನಮ್ಮ ಹಿಡಿತದಲ್ಲಿ ಇರೋದಕ್ಕೂ ಮತ್ತು ಇಲ್ಲದೇ ಇರೋದಕ್ಕೂ ಇರೋ ವ್ಯತ್ಯಾಸವನ್ನ ಗುರುತಿಸೋದು. ಎರಡನೇದು, ನಮ್ಮ ಆಂತರಿಕ ಪ್ರಪಂಚವನ್ನ ಸರಳವಾಗಿ ಶಿಸ್ತಿನಿಂದ ಇಟ್ಕೊಳ್ಳೋದು. ಮೂರನೇದು, ಹೊರಗಿನ ಸವಾಲುಗಳನ್ನ ತರಬೇತಿಯಾಗಿ ನೋಡೋದು. ಮತ್ತು ಕೊನೆಯದಾಗಿ, ಫಲಿತಾಂಶದ ಮೇಲಿನ ಗೀಳನ್ನ ಬಿಟ್ಬಿಡೋದು. ಇದೊಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಜೀವನದ ನೀಲನಕ್ಷೆ. ಹಾಗಾದ್ರೆ ಕೊನೆಗೆ ಈ ಒಂದು ಪ್ರಶ್ನೆ ನಮ್ಮನ್ನ ನಾವೇ ಕೇಳ್ಕೋಬೇಕು. ಹೊರಗಿನ ಜಗತ್ತು ನಮ್ಮ ಗಮನವನ್ನ ಸೆಳೆಯೋಕೆ ಸದಾ ಸಿದ್ಧವಾಗಿರುತ್ತೆ. ಆದರೆ ನಮ್ಮ ಗಮನ ಒಂದು ಅಮೂಲ್ಯವಾದ ಸಂಪನ್ಮೂಲ. ಅದನ್ನ ಬಳಸಿ ನಾವು ಗೊಂದಲ ಮತ್ತು ಆತಂಕವನ್ನ ನಿರ್ಮಿಸ್ತೇವೋ ಅಥವಾ ಶಾಂತಿ, ಶಕ್ತಿ ಮತ್ತು ಉದ್ದೇಶವನ್ನ ನಿರ್ಮಿಸ್ತೇವೋ, ಆಯ್ಕೆ ನಮ್ಮ ಕೈಯಲ್ಲೇ ಇದೆ.